ತುಂಬುತ್ತಾ ಇರುವಂತಹ ಹಂತದಲ್ಲಿ ಮುಂದಿನ ಮಾರ್ಚ್ನಲ್ಲಿ 1 ಲಕ್ಷ ರೂಪಾಯಿಗಳ ಅಲೆಮೂರು ಆಕಾಶ್ ಟ್ರೋಫಿಯನ್ನ ನಡೆಸುವ ಇರಾದೆಯನ್ನ ಕೂಡ ಇವಾಗಲೇ ರಾಜ ಕೊಡಂಚ್ ಅವರು ತೋರ್ಪಡಿಸ್ತಾ ಇದ್ದಾರೆ. ಆ ಒಂದು ಪಂದ್ಯಕೂಟ ಮಾರ್ಚ್ನಲ್ಲಿ ನಡೀತದೆ. ಅಂಪೈರ್ಸ್ ಟೈಮರ್ ಆನ್ ಆಗ್ತದೆ, ಗಮನಿಸಿ. 25 ನಿಮಿಷಗಳು. ಈ ಮೈದಾನದ ಇದುವರೆಗಿನ ಅತಿ ದೊಡ್ಡ ಮಟ್ಟದ ಪ್ರೈಸ್ ಅಮೌಂಟಿನ ಪಂದ್ಯಕೂಟವನ್ನು ನಡೆಸುವಂತಹ ತಂಡ ಕೂಡ ಜಾನ್ಸನ್. 4,04,444 ರೂಪಾಯಿಗಳ ರಾಷ್ಟ್ರೀಯ ಮಟ್ಟ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸುವ ಮುಖೇನವಾಗಿ ಹೊಸ ಇತಿಹಾಸವನ್ನು ಬರೆದಂತಹ ತಂಡ ಕೂಡ ರವೀಂದ್ರ ಹೆಗ್ಡೆ ಅವರ ನೇತೃತ್ವದ ಜಾನ್ಸನ್. ಇವಾಗ ಅದೇ ಮೈದಾನದಲ್ಲಿ ನಡೀತಾ ಇದೆ, ಗಾಂಧಿ ಮೈದಾನ್. ದಿ ಫಾಲ್ಕನ್ ಗೋಲ್ಡನ್ ಕಪ್. ಎಸ್, ಗಮನಿಸಿ. ಟೈಮರ್ ರೀಸನ್, ಸಮಯ ಆರಂಭ. ಅಂಗಡ ಒಳಭಾಗದಲ್ಲಿ ಮೊದಲ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಡೇವಿಡ್ ಅರಸೀಕೆರೆ. ಇನ್ನೊಂದೆಡೆ ಸುಜಿತ್ ಕನ್ನಿಕಾ ಪರವಾಗಿ ಮೊದಲ ಪಂದ್ಯ ರಿಯಲ್ ಫೈಟರ್ಸ್ನ ವಿರುದ್ಧ ಭರ್ಜರಿ ಜಯವನ್ನು ದಾಖಲಿಸಿದಂತಹ ಒಂದು ತಂಡ. ಒಂದು ಹಂತದಲ್ಲಿ ಒತ್ತಡ ಕಂಡ ತಂಡಕ್ಕೆ ಸಚಿನ್ ಕೋಟೇಶ್ವರ ಫ್ಲೈ ಓವರ್ಗೆ ಸಿಕ್ಸರ್ ದಾಖಲಿಸಿ ಬಹಳಷ್ಟು ಗೌರವಾನ್ವಿತ ಮೊತ್ತಕ್ಕೆ ಕಾರಣೀಭೂತ ಆಟಗಾರ ಕೂಡ ಸಚಿನ್ ಕೋಟೇಶ್ವರ. ಈತನ ಮಧ್ಯೆ ಅಪಾಕ್ಸ್ ಮೊದಲ ಚೆಂಡಿಗಾಗಿ ಈ ಮನಸ್ಸಿನ ಚಳವಳಿಸಬಾರ್ದು. ಹೊಡೆತ ಇನ್ಸೈಡ್ ಔಟ್ ಆಗಿ ಲಾಂಗ್ ಆಫ್ ಅಲ್ಲಿ ಬೌಂಡ್ರಿ. ಡೇವಿಡ್ ಅರಸೀಕೆರೆ ಮೊದಲ ಚೆಂಡಿಗೆ ಲಾಂಗ್ ಆಫ್ ಅಲ್ಲಿ ಅಪಾಕ್ಸ್ಗೆ ಬೌಂಡರಿಯನ್ನು ದಾಖಲಿಸಿದ್ರು. ಶುಭಾರಂಭವನ್ನು ಮಾಡ್ತಾ ಇದೆ ಕನ್ನಿಕಾ. RK ಪ್ರದೀಪ ಮತ್ತು ಕಾಮಧೇನು ನಾಗರಾಜ್ ಮಾಲೀಕತ್ವದ ಒಂದು ತಂಡ. ಮತ್ತೆ ಸ್ಕಾರಿಕ ಭಾಗದಲ್ಲಿ ಅಪಾಕ್ಸ್ ಮೊದಲ ಓವರ್ 2ನೇ ಚೆಂಡಿಗಾಗಿ ಡೇವಿಡ್ಗೆ ಸಂದ ಚೆಂಡು. ಮತ್ತೊಂದು ಉತ್ತಮ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ಒಂದು ಓಟ. 2ನೇ ಓಟವನ್ನು ಕೂಡ ಡೇವಿಡ್ ಪೂರೈಕೆಯನ್ನು ಮಾಡಿಕೊಂಡ್ರು. ಕೆಲವೊಂದು ವರ್ಷಗಳಿಂದ, ಬಹುಶಃ 4ರಿಂದ 5 ವರ್ಷಗಳಿಂದ ಕಾಯಂ ಆಗಿ ಜೈ ಕರ್ನಾಟಕದ ಪರವಾಗಿ ಆಡ್ತಾ ಇರುವಂತಹ ಆಟಗಾರ ಡೇವಿಡ್ ಅರಸೀಕೆರೆ. ತಳಮೊತ್ತ 6 ಓಟಗಳು. ಕನ್ನಿಕಾ ವಿವಿ ಪಂದ್ಯಾಟವನ್ನು ಆಡ್ತಾ ಇದೆ. ತನ್ನದೇ ಡೇವಿಡ್ ಹೊಡೆತ, ಕ್ಯಾಚ್ ಆಗೋ ಅವಕಾಶ ಇದೆ. ಬಾರಿ ವಿಕೆಟ್ ಕೀಪರ್ ಮಹೇಶ ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ತಾನ್ಮೂಲಕವಾಗಿ ಡೇವಿಡ್ ಔಟ್. ಆರಕ್ಕೆ 1 ಕನ್ನಿಕಾ ವಿವಿಯ ತಂಡ. ಹೊಸ ದಾಂಡಿಗರು ಬೇಗ ಬರಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ. ಹೊಸ ಆಟಗಾರರು ಮೊದಲ ಬೌಂಡರಿಯನ್ನು ದಾಖಲಿಸ ಡೇವಿಡ್ ಈ ಹಂತದಲ್ಲಿ ಮೊದಲ ವಿಕೆಟ್ ರೂಪದಲ್ಲಿ ವಾಪಸ್ ಆದ್ರು. ಮತ್ತೊಂದು ಹೊಸ ದಾಂಡಿಗನ ಸೇರ್ಪಡೆ ಲೆಫ್ಟಿ ಸುನೀಲ. ಹಿಂದಿನ ಒಂದು ಪಂದ್ಯ 3ರಿಂದ 4ರ ಲೇಟ್ ಆರ್ಡರ್ ಅಲ್ಲಿ ಬಂದು ಆಡಿದಂತ ಆಟಗಾರ ಇವಾಗ 1 ಡೌನ್ ಅಲ್ಲೇ ಪ್ರಮೋಟ್ ಆಗಿ ಬರ್ತಾ ಇದ್ದಾರೆ ಲೆಫ್ಟಿ ಸುನೀಲ. ಇಲ್ಲಿ ಅದೇ ರೀತಿ ಆಟವನ್ನು ಮುಂದುವರಿಸ ನೋಡಬೇಕಾಗಿದೆ. ಮೊದಲ ಸೆಸ್ ಅನ್ನು ಪಡ್ಕೊಳ್ತಾ ಇದ್ದಾನೆ ಅಪಾಕ್ಸ್. ಆಕಾಶ್ ನಾಶಾಲಮೂರಿನ ಪರವಾಗಿ ಗೋಳಾಕ್ಷಣ ಭಾಗದಲ್ಲಿ ಮಹೇಶ. ಲಾಕ್ ಸ್ಲಿಪ್ ನ ಚುನಾವೀನ. ಫಸ್ಟ್ ಸ್ಲಿಪ್ ನಲ್ಲಿ ಪುರುಷೋತ್ತಮ. ಶಾರ್ಟ್ ಪೆಟ್ಟಿಗೆ ಭಾಗದಲ್ಲಿ ಅಕ್ಷಯ್ CK. ಈ ರೀತಿ ಕ್ಷೇತ್ರ ರಕ್ಷಣೆ ನಡೀತಾ ಇದೆ. ಅಲೆಮೂರು ಈ ಬಾರಿ ಬಹಳ ಸಮರ್ಥ ಹೊಡೆತ. ಲಾಂಗ್ ಲೆಗ್ ನಲ್ಲಿ ಚೆಂಡು ಶಿವರ ಕೆಳಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ. ಎದುರಿಸ ಮೊದಲ ಚೆಂಡಿಗೆ ಲಾಂಗ್ ಲೆಗ್ ಅಲ್ಲಿ ಲೆಫ್ಟಿ ಸುನೀಲ ಬೌಂಡರಿಯನ್ನು ದಾಖಲಿಸಿದ್ರು.
ಅಂಗಣ ಒಳಭಾಗದಲ್ಲಿ ತಡ ಮೊತ್ತ ಇವಾಗ 10 ಓಟಗಳು. 10-1 ಮತ್ತೆ ಅಪಾಕ್ಸ್. ಸುನೀಲ್ಗೆ ಸಂದ ಚೆಂಡು ರಿವರ್ಸ್ ಮಾಡೋ ಪ್ರಯತ್ನ. ಈ ಬಾರಿ LBW ಮತ್ತೊಂದು ಹೋದರೆ ಯಶಸ್ಸನ್ನು ಪಡ್ಕೊಂಡ್ರೆ ಅಪಾಕ್ಸ್. ಈ ಬಾರಿ ಲೆಫ್ಟಿ ಸುನೀಲ್ ಆಟ ಮುಕ್ತಾಯ 10-2. ಕನ್ನಿಕಾ ವಿವಿ ಮೊದಲ ಹಂತದ ಕುಸ್ತವನ್ನು ಕಂಡುಕೊಳ್ತಾ ಇದೆ ಆಲೆಮೂರು ನ್ಯಾಷನ ವಿರುದ್ಧವಾಗಿ. ಮತ್ತೊಂದು ಹೊಸ ಆಟಗಾರನ ಸೇರ್ಪಡೆ ಮಾರ್ಕ್ ಮಹೇಶ ಅಂಗಣ ಒಳಭಾಗದಲ್ಲಿ. ಅಂಗಣ ಒಳಭಾಗದಲ್ಲಿ ಮಾರ್ಕ್ ಜೈ ಕರ್ನಾಟಕದ 3ನೇ ತಲೆಮಾರಿನ ಬಹುಶಃ ಅತ್ಯುತ್ತಮ ಆಲ್ರೌಂಡರ್ ಆಟಗಾರ ಮಾರ್ಕ್ ಮಹೇಶ್ ಒಂದೆಡೆ, ಆದರೆ ಸಚಿನ್ ಮಹಾದೇವ ಇನ್ನೊಂದೆಡೆ ಮೋಸಿನ್ ಇವರೆಲ್ಲರೂ ಕೂಡ ಪ್ರಸ್ತುತ ಜೈ ಕರ್ನಾಟಕದ ಆಟಗಾರರು. ಅಪಾಕ್ಸ್ ಮಾರ್ಕ್ ಎಸೆದ ಚೆಂಡು ಬಹಳ ಮರ್ತೊಂದು ಎಸೆತ. ಅಪಾಕ್ಸ್ ಓವರ್ ಮುಗಿತಾ ಇದೆ. ಮೊದಲ ಓವರ್ ನಲ್ಲಿ 10-2. ಕನ್ನಿಕಾ ವಿವಿ ಕುಂದಾಪುರ ಮೊದಲ ಪಂದ್ಯದಲ್ಲಿ ರಿಯಲ್ ಫೈಟರ್ಸ್ ಓಂಕಾರೇಶ್ವರವನ್ನ ಸೋಲಿಸಂತ ತಂಡ 2ನೇ ಪಂದ್ಯಾಟವನ್ನು ಆಡ್ತಾ ಇದೆ. ಪುರುಷೋತ್ತಮ ನ್ಯಾಶ್ ಬೆಂಗಳೂರಿನ ತಂಡಕ್ಕೆ 17 ವರ್ಷಗಳಾದರೂ ಕೂಡ ಬಹುಶಃ ನ್ಯಾಶ್ ಬೆಂಗಳೂರಿನ ಪ್ರಾರಂಭಿಕ ದಿನದಿಂದಲೂ ಕೂಡ ಆಡ್ತಾ ಇರುವಂತಹ ಏಕಮಾತ್ರ ಆಟಗಾರ. ಟೆನ್ನಿಸ್ ಬಾಲ್ ಕ್ರಿಕೆಟಿನ ಸರಳ ಸಜ್ಜನಿಕೆ ಆಟಗಾರ ಕೂಡ ಪುರುಷೋತ್ತಮ. ಆ ನಿಟ್ಟಲ್ಲಿ ಯಶಸ್ಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮಲ್ಯಾಡಿ ಶಿವರಾಮ ಶೆಟ್ಟಿ ಬೌಲಿಂಗ್ ಎಂಡನ್ನು ಬಳಸ್ತಾ ಇದ್ದಾರೆ. ಬಹಳಷ್ಟು ಒಂದು ವ್ಯವಸ್ಥಿತವಾಗಿ, ಅದು ಕೂಡ ಗಾಂಧಿ ಮೈದಾನ ಕುಂದಾಪುರ ಹೃದಯ ಭಾಗದಲ್ಲಿ ಅತಿ ಯಶಸ್ವಿ ಪಂದ್ಯಕೂಟವನ್ನು ನಡೆಸ್ತಾ ಇದ್ದ ಫಾಲ್ಕಾನ್ ಕನ್ನುಕರ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಯಾಸಿನ್ ಹೆಮ್ಮಾಡಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ವಹಿಸ್ತಾ ಇದ್ದಾವೆ ಗೋಲ್ಡನ್ ಟ್ರೋಫಿಗಾಗಿ. ಅಂಗಣ ಭಾಗದಲ್ಲಿ ಫೈನಲ್ ಭಾಗದಲ್ಲಿ ಮತ್ತೊಂದು ಚೋರಿಯ ಸೇರ್ಪಡೆ ಸುಜಿತ್. ತಳ ಮೊತ್ತ 11 ಓಟಗಳು 11-2. ಮತ್ತೆ ಪುರುಷೋತ್ತಮ 2ನೇ ಬಾರಿ ಮಾರ್ಕೆಸ್ ಅಂದ ಚೆಂಡು ವೈಡ್ ಬಾಲ್ ಅನ್ನುವಂತಹ ಸೂಚನೆ ಬರ್ತಾ ಇದೆ. ಔಟ್ಸೈಡ್ ದ ಆಫ್ ಮುಖೇನವಾಗಿ ತಳ ಮೊತ್ತ ಕೂಡ 12 ಓಟಗಳನ್ನು ತಲುಪ್ತಾ ಇದೆ. ಕನ್ನಿಕಾ ವಿವಿ ಕುಂದಾಪುರ್. ರವಿ ಹೆಗ್ಡೆ ಅವರು ಪುರುಷೋತ್ತಮ ಮತ್ತೆ ಸ್ಯಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. 2ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಕ್ಷೇತ್ರ ರಕ್ಷಣೆ ಬದಲಾವಣೆ ಅಂತ ಮತ್ತೆ ಪುರುಷಿ ಮಾರ್ಕೆಸ್ ಅಂದ ಚೆಂಡು ಮನಸ್ಸಮರ್ಥ ಹೊಡೆತ. ಡಿಪಿಡಿಗಳ ಭಾಗದಲ್ಲಿ ಒಂದೊಡ ಪೂರೈಕೆ. ನೀತು ಕ್ಷೇತ್ರ ರಕ್ಷಕ. ಇತ್ತೀಚಿನ ವರ್ಷಗಳ ನ್ಯಾಶ್ ಬೆಂಗಳೂರಿನ ತಂಡ ಕೂಡ ಕೆಲವೊಂದು ಹೊಸ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಕುಟ್ಟಿ ನೀತು ಈ ರೀತಿಯಾಗಿ ಹೊಸ ಹುಡುಗರು ನ್ಯಾಶ್ ಪರವಾಗಿ. ಈ ಹಂತದಲ್ಲಿ ಮತ್ತೊಂದು ಬಹಳ ಸಮರ್ಥ ಎಸೆತ. ಎಕ್ಸ್ಪ್ರೆಸ್ ಎಸೆತ. ಓಟವನ್ನು ಬಿಡ್ಕೊಡ್ತಾ ಇಲ್ಲ ಲೈಲಾಪುರ ಪುರುಷೋತ್ತಮ. ಅಲೆಮೂರು ಆಕಾಶ್ ನ್ಯಾಶಿನ ಪರವಾಗಿ. ಸೂಜಿಗೆ ಸಂದ ಚೆಂಡು ಡಿಪೆಕ್ಸ್ ಭಾಗದಲ್ಲಿ ಚೂ. ನವೀನ ಕ್ಷೇತ್ರ ರಕ್ಷಣೆ ಮಾಡುವ ಮೊದಲಾಗಿ ಒಂದೋಟ ಕೂಡ ಸುಜಿತ್ ಪೂರೈಕೆಯನ್ನು ಮಾಡಿಕೊಂಡ್ರು.
ತಂಡದ ಮೊತ್ತ 14 ಓಟಗಳು. 14-2. ಪುರುಷ ಚೆಂಡು ಮತ್ತೆ ಬಹಳ ಸಮರ್ಥ ಹೊಡೆತ. ಮಾರ್ಕ್ ದಾಂಡಿನಲ್ಲಿ ಮೆಡ್ಡುಗಡ ಭಾಗದಲ್ಲಿ ಒಂದು ಓಟ ಪೂರೈಕೆ ಆಗ್ತಾ ಇದೆ. ಕೀನ್ಯಾ ಕ್ಷೇತ್ರ ರಕ್ಷಕ. ತನ್ನ ಮೊತ್ತ 15 ಓಟಗಳು. ಕನ್ನಿಕಾ ವಿವಿ ಕುಂದಾಪುರ ಆಡ್ತಾ ಇದೆ ಗಾಂಧಿ ಮೈದಾನ ಒಳಭಾಗದಲ್ಲಿ. ಸೂಜಿಗೆ ಸಂದ ಚೆಂಡು ಬೆರಸಿನ ಹೊಡೆತ ಕೈ ಹಾಕಿದ್ರು ಕೂಡ ಕೇವಲ ಒಂದು ಓಟ. ಸುಜಿತ್ ಪೂರೈಕೆಯನ್ನ ಮಾಡಿಕೊಂಡ್ರು. 2ನೇ ಓವರ್ ಮುಕ್ತಾಯದ ಹಂತದಲ್ಲಿ 16-2. ಕನ್ನಿಕಾ ವಿವಿ ತಂಡ RK ಪ್ರದೀಪ್ ಬಹುಶಃ ಇತ್ತೀಚೆಗೆ ಈ ಮೈದಾನದಲ್ಲಿ ನಡೆದಂತ 2 ಪ್ರಮುಖ ಟೂರ್ನಮೆಂಟ್ಗಳಲ್ಲಿ ಕೂಡ ಚಾಲೆಂಜ್ ಅಂಡ್ ಜಾನ್ಸನ್ 2 ಟೂರ್ನಮೆಂಟ್ಗಳ ತಂಡವನ್ನು ಪ್ರಾಯೋಜಕತ್ವ ಮಾಡಿದ್ರು. ಈ ಬಾರಿ ಬೆಂಗಳೂರಿನ ಅಗ್ರಮಾನ್ಯ ತಂಡ ಜೈ ಕರ್ನಾಟಕವನ್ನೇ ಪ್ರಾಯೋಜಿಸ್ತಾ ಇದ್ದಾರೆ. ಅವ್ರ ಜೊತೆ ನಾಗರಾಜ್ ಕಾಮಧೇನು ಕೈ ಜೋಡಿಸ್ತಾ ಇದ್ದಾರೆ. ವಿನೇಶ್ ವೀಕ್ಷಾ ಹೆಸರಿನಲ್ಲಿ ಕೂಡ ಈ ತಂಡ ಆಡ್ತಾ ಇದೆ. ಮೊದಲ ಪಂದ್ಯ ಭರ್ಜರಿ ಜಯವನ್ನು ದಾಖಲಿಸಿತ್ತು. ಈ ತಂಡದ 3ನೇ ಓವರ್ ಮೊದಲ ಚೆಂಡಿಗಾಗಿ ಸ್ವಸ್ತಿಕ್. ಮುಂದಿನ ಪಂದ್ಯ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯ. ಜಾನ್ಸನ್ ವರ್ಸಸ್ ಟೌನ್ ಫ್ಯಾನ್ಸ್ ಹೆಮ್ಮಾಡಿ AKMS. ಆಸಿಫ್ ವರ್ಸಸ್ ರವಿ ಹೇಗಿದೆ? ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. 4 ಓವರ್ಗಳಿಗೆ 13 ನಿಮಿಷ ಬಾಕಿ ಇದೆ ಗಮನಿಸಿ. ಆಕಾಶ್ ನಾಶಲೆವರು ಟೈಮರ್ ಓಡ್ತಾ ಇದೆ. ಸಮಯ ಮುಂದಕ್ಕೆ ಹೋಗ್ತಾ ಇದೆ. ಗಾಂಧಿ ಮೈದಾನದಲ್ಲಿ ಫಾಲ್ಕಾನ್ ಗೋಲ್ಡ್ ಕಪ್ ಸಾಗ್ತಾ ಇದೆ. ಈ ತನ್ಮದೆ ರಿವರ್ಸ್ ಶಾಟ್ ತನ್ಮೂಲಕ ಶಾಟ್ ತಾಂಡ್ಮ್ಯಾನ್ ಸೀಮರ ಕೆಳ ಭಾಗದಲ್ಲಿ ಬೌಂಡರಿ ಸುಜಿತ್ ತಂಡದಲ್ಲಿ ದಾಖಲಾಗ್ತಾ ಇದೆ. ತೀರಾ ಶಾರ್ಟ್ ಆಗಿ ಎಸೆದ ಒಂದು ಚೆಂಡು. ಸ್ವಸ್ತಿಕ್ ಬೌಂಡರಿಗೆ ಅವಕಾಶವನ್ನು ಮಾಡಿಕೊಟ್ರು. ಮುಂದಿನ ಪಂದ್ಯಕ್ಕಾಗಿ ಟಾಸ್ಗಾಗಿ ರೆಡಿ ಇರಬೇಕು. ಜಾನ್ಸನ್ ವರ್ಸಸ್ ಟೌನ್ ಫ್ಯಾನ್ಸ್ ಹೆಮ್ಮಾಡಿ 2 ತಂಡ ನಾಯಕರು ಟಾಸ್ಗಾಗಿ ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. 18ರ ಮೊತ್ತವನ್ನು ತಲುಪ್ತಾ ಇದೆ. ಆ ತಂಡ ಮೊತ್ತ 20 ಓಟಗಳು. ಮತ್ತೆ ಬಹಳ ಸಮರ್ಥ ಎಸೆತ. ಸ್ಟಾಪ್ ಔಟ್ ಅನ್ನ ಮಾಡಿದ ಸುಜಿ ಥರ್ಡ್ ಬಾಲ್ ಭಾಗದಲ್ಲಿ ಒಂದೊಳ್ಳೆ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡ ಮೊತ್ತ 21-2. M9 ಸ್ಪೋರ್ಟ್ಸ್ ಈ ಟೂರ್ನಮೆಂಟ್ ಪ್ರಸಾರವನ್ನು ಮಾಡ್ತಾ ಇದೆ. 6 ಕ್ಯಾಮೆರಾಗಳಲ್ಲಿ ಚಿತ್ರೀಕರಣ ನಡೀತಾ ಇದೆ. ಇದು ಕೂಡ ಒಂದು ಹೊಸ ದಾಖಲೆ ಗಾಂಧಿ ಮೈದಾನದಲ್ಲಿ. ಫಾಲ್ಕನ್ ಟ್ರೋಫಿಗಾಗಿ ಮತ್ತೊಂದು ಬಹಳ ಸಮರ್ಥ ಹೊಡೆತ. ದೀಪಾಕ್ಷ ಕವರ್ಸ್ ಮೇಲ್ಭಾಗದಲ್ಲಿ ಭಾಗ ಒಂದು ಓಟವನ್ನು ಮಾರ್ಕ್ ಪೂರೈಕೆ ಮಾಡಿಕೊಂಡ್ರು. ತಂಡದ ಮೊತ್ತ ಕೂಡ 22 ಓಟಗಳು. ಗೋಲ್ಡನ್ ಟ್ರೋಫಿ ನಡೀತಾ ಇದೆ. ಫಾಲ್ಕನ್ ಗೋಲ್ಡನ್ ಟ್ರೋಫಿಗಾಗಿ ಏತನ್ಮಧ್ಯೆ ಮತ್ತೆ ಬಹಳ ಸಮರ್ಥ ಹೊಡೆತ ಮಿಡಿಗಳ ಭಾಗದಲ್ಲಿ ಸುಜಿ ಖಾತೆಗೆ ಒಂದು ಓಟ ಸೇರ್ಪಡೆ. ಕನ್ನಿಕಾ ವಿವಿ ಖಾತೆ ಕೂಡ 23 ಓಟಗಳನ್ನು ತಲುಪ್ತಾ ಇದೆ. ಫಾಲ್ಕನ್ ಕ್ಲಬ್ನ 35ನೇ ವರ್ಷಾಚರಣೆ ಅಂಗವಾಗಿ ಈ ಟೂರ್ನಮೆಂಟ್ ಸಾಗ್ತಾ ಇದೆ. ಮತ್ತೆ ಮಾರ್ಕೆಸ್ ಅಂದ ಚೆಂಡು. ಓಟಗಳು ಬರ್ತಾ ಇಲ್ಲ. 23ಕ್ಕೆ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಕೊನೆಯ 1 SI ಓವರ್ನಲ್ಲಿ ಬಾಕಿ ಇದೆ. ಸ್ವಸ್ತಿಕ್ ಎಸ್ಗಾರಿಕೆ ಭಾಗದಲ್ಲಿ ಏತನ್ಮದೆ ಸುಂದರತೆ ಹೊಡೆತ. ಲಾಂಗ್ ಆಫ್ ಲಾಗ್ ನಡುವಣ ಒಂದೊಳ ಪೂರೈಕೆ 2ನೇ ಓಟವನ್ನು ಕೂಡ ಸುಲಭವಾಗಿ ಮಾರ್ಕ್ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ ಮೊದಲ 3 ಓವರ್ಗಳ ಮುಕ್ತಾಯದ ಹಂತದಲ್ಲಿ
25-2 ಕನ್ನಿಕಾ. ವಿವಿ ತಂಡ ಆಕಾಶ್ ನಾಶ್ ಅಲ್ಲೇ ಊರನ್ನು ಎದುರಿಸ್ತಾ ಇದೆ. ನಾಳೆ ದಿನ ಬೆಳಗ್ಗಿನಿಂದಲೇ ಟೂರ್ನಮೆಂಟಿನ ನಾಕ್ಔಟ್ ಪಂದ್ಯಗಳು, ಕ್ವಾರ್ಟರ್ ಫೈನಲ್, ಸೆಮಿ ಮತ್ತು ಫೈನಲ್ ಪಂದ್ಯಾಟ ಮುಕ್ತಾಯವಾದ ಬಳಿಕ ವರ್ಣರಂಜಿತ ಸಮಾರೋಪ ಸಮಾರಂಭ ಕೂಡ ಇರ್ತದೆ. ಫಾಲ್ಕನ್ ಗೋಲ್ಡನ್ ಟ್ರೋಫಿಗಾಗಿ 4ನೇ ಓವರ್ ಮೊದಲ ಚೆಂಡಿಗಾಗಿ ಮತ್ತೆ ಸ್ಕಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ ಪುರುಷೋತ್ತಮ. ಸೂಜಿಗೆ ಸಂದ ಚೆಂಡು, ಓಟಗಳು ಬರ್ತಾ ಇಲ್ಲ. ರಾಘು ಬ್ರಹ್ಮಾವರ, ದಿನೇಶ್ ಮಂಗಳೂರು ಪ್ರಸ್ತುತ ಈ ಪಂದ್ಯಾಟದ ಅಂಪೈರ್ಸ್ಗಳು. ಮತ್ತೆ ಪುರುಷಿ ಆಕಾಶ್ ನಾಶ್ ಪರವಾಗಿ 2ನೇ ಬಾರಿಗೆ ಹೆಸರುವಂತ ಚೆಂಡು, ಒಂದೋಟದ ಸೇರ್ಪಡೆ. 4ನೇ ಓವರ್ನಲ್ಲಿ ಪಂದ್ಯಾಟ ನಡೀತಾ ಇದೆ. ತಳ ಮೊತ್ತ 26 ಓಟಗಳು. 6 ಓವರ್ಗಳ ಪಂದ್ಯ, ಆದಷ್ಟು ಓಟಗಳು ಇಲ್ಲಿ ದಾಖಲಾಗ್ತದೆ ನೋಡಬೇಕಾಗಿದೆ. ಕನ್ನಿಕಾ ವಿವಿ ಕುಂದಾಪುರ್ ವರ್ಸಸ್ ಅಲೆವೂರು ನಾಶ್ ಪಂದ್ಯಾಟವನ್ನು ಆಡ್ತಾ ಇದೆ. ಈ ತನ್ಮದ ಹೆಲಿಕಾಪ್ಟರ್ ಶಾಟ್, ಲಾಂಗ್ ಆನ್ ಭಾಗದಲ್ಲಿ ಮಾರ್ಕೆ ಒಂದೋಟ ಸೇರ್ಪಡೆ. ತಳ ಮೊತ್ತ 27. 45-50 ಓಟವನ್ನು ದಾಖಲಿಸಿದ್ರು ಕೂಡ ಬಹಳಷ್ಟು ಘನತೆ ಮೊತ್ತ ಆಗ್ತದೆ ಕನ್ನಿಕಾ ವಿವಿಗೆ. ಆ ನಿಟ್ಟಲ್ಲಿ ಸುಜಿತ್ಗೆ ಸಂದ ಚೆಂಡು, ಬಲವಾಗಿರುವಂತಹ ಒಂದು ಕಾನ್ಫಿಡೆಂಟ್ ಅಪೀಲ್. ಮಧ್ಯೆ ಸ್ವತಃ ಸುಜಿತ್ ವಾಪಸ್ ಆದ್ರು. ಮತ್ತೊಂದು ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ ಅಂಗಡ ಒಳಭಾಗದಲ್ಲಿ. ಕನ್ನಿಕಾ ವಿವಿಯ ತಂಡ 27-3. ಅಂಗಡ ಒಳಭಾಗದಲ್ಲಿ ಉತ್ತಪ್ಪ, ತಂಡದ ಮೊತ್ತ 27ಕ್ಕೆ 3 ಪ್ರಮುಖ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಮಲ್ಲಾಡಿ ಶಿವರಾಮ ಶೆಟ್ಟಿ ಜಾನತ್ ಫಲಕ ತುದಿಯನ್ನು ಮತ್ತೆ ಬಳಸ್ತಾ ಇದ್ದಾರೆ ಪುರುಷೋತ್ತಮ. ಒಂದೆಡೆ ಉತ್ತಪ್ಪ, ಇನ್ನೊಂದೆಡೆ ಮಾರ್ಕ್. ಲಾಂಗೋನ ಭಾಗದಲ್ಲಿ ಅಕ್ಷಯ್, ಗೋಡಾಕ್ಷಣ ಭಾಗದಲ್ಲಿ ಮಹೇಶ್. ಉತ್ತಮ ಎಸೆತ, ರನ್ ಬಹಳ ಅವಕಾಶ. ಈ ಬಾರಿ ಕೂಡ ಡೈರೆಕ್ಟ್ ಹಿಟ್ ಆಗಿದೆ. ಬಹುಶಃ ಮತ್ತೆ ಉತ್ತಪ್ಪ ಅತಿ ಶೀಘ್ರ ವಾಪಸ್ ಆಗಬೇಕಾಗಿತ್ತು. ಅದೃಷ್ಟದ ಆಟದಲ್ಲಿ ಒಂದೋಟದ ಸೇರ್ಪಡೆ ಕೂಡ. ತಳ ಮೊತ್ತ 28 ಓಟಗಳು. 3 ಹೋದರಿಗಳ ಆಘಾತದಲ್ಲಿ 4ನೇ ಓವರ್ನಲ್ಲಿ ಪಂದ್ಯಾಟ ನಡೀತಾ ಇದೆ. ಗೋಲ್ಡನ್ ಟ್ರೋಫಿಗಾಗಿ ಫಾಲ್ಕನ್ ಈ ಟೂರ್ನಮೆಂಟ್ ನಡೆಸ್ತಾ ಇದೆ. 4ನೇ ಓವರ್ನ ಕೊನೆ ಒಂದೇ ಸಮಾಕಿ ಇದೆ. ಮಾರ್ಕೆಸ್ ಅಂದ ಚೆಂಡು, ಮತ್ತೊಂದು ಯಾರ್ಕರ್ ಡೆಲಿವರಿ. ಶಾರ್ಟ್ ಬಿಡಿಗಳ ಭಾಗದಲ್ಲಿ ಒಂದೋಟ ಮಾತ್ರ ಪೂರೈಕೆ. ಮೊದಲ 4 ಓವರ್ಗಳಲ್ಲಿ 29 ಓಟವನ್ನು ಪೇರಿಸಿದಂತ ಕನ್ನಿಕಾ ವಿವಿಯ ತಂಡ ಕೊನೆ 2 ಓವರ್ಗಳು ಬಾಕಿ ಇದೆ. ಆದಷ್ಟು ಓಟ್ಗಳನ್ನು ಪೇರಿಸ್ತಾರೆ ನೋಡಬೇಕಾಗಿದೆ. ಎರಡು ಓವರ್ಗಳಿಗೆ ಕೊನೆ 5 ನಿಮಿಷಗಳು ಮಾತ್ರ ಬಾಕಿ ಇದೆ. 5ನೇ ಓವರ್ಗಾಗಿ ಮತ್ತೆ ಸ್ಕಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ ಶಮಾಸ್. ನಿಗದಿತ ಕಾಲಾವಕಾಶ 6 ಓವರ್ಗಳಿಗೆ 25 ನಿಮಿಷ ಮಾತ್ರ ಇರ್ತದೆ. 22 ತಂಡಗಳ ನಡುವಣ ಹಣಾಹಣಿಯಲ್ಲಿ ನಾಳೆ ಈ ಒಂದು ಫಾಲ್ಕನ್
ಗೋಲ್ಡನ್ ಟ್ರೋಫಿ ಅನ್ನೋದು ಯಾರು ಜಯಿಸ್ತಾರೆ ನೋಡ್ಬೇಕಾಗಿದೆ. ತನ್ನದು ವೈಟ್ ಬಾಲ್, ಅಕ್ರಮ ಎಸೆತ ಔಟ್ಸೈಡ್ ದ ಲಕ್ಷ್ಯ ಮುಖೇನವಾಗಿ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ. ತಂಡದ ಮೊತ್ತ 30 ಓಟಗಳು. ಕನ್ನಿಕಾ ವಿವಿ 30ಕ್ಕೆ 3. ಮಾರ್ಕ್ ಈ ಬಾರಿ ಎಸೆದ ಚೆಂಡು ಡೀಪ್ ಕವರ್ಸ್ ಮೇಲ್ಭಾಗದಲ್ಲಿ ಮತ್ತೆ ಸುಂದರತೆ ಹೊಡೆತ. 2 ಓಟಗಳು ದಾಖಲಾಗ್ತಾ ಇದೆ ಮಾರ್ಕ್ ದಾಂಡಿನಲ್ಲಿ. ತಂಡದ ಮೊತ್ತ ಕೂಡ 32 ಓಟಗಳು. ಬಹಳ ಉತ್ತಮವಾದ ಒಂದು ಆಟವನ್ನು ಮುಂದುವರಿಸ್ತಾ ಇದ್ದಾನೆ ಮಾರ್ಕ್ ಈ ಬಾರಿ ಕನ್ನಿಕಾ ವಿವಿಯ ಪರವಾಗಿ. ಮತ್ತೆ ಶಮಾಸ್ 2ನೇ ಬಾರಿಗೆ ಹೆಸರುವಂತಹ ಚೆಂಡು, ಓಟಗಳು ಬರ್ತಾ ಇಲ್ಲ. ಮತ್ತೆ ರಿವರ್ಸ್ ಪ್ರಯತ್ನವನ್ನು ಮಾರ್ಕ್ ಮಾಡಿದ್ರು. ಡಾಟ್ ಪಾಲಿನ ಸೇರ್ಪಾಡು. ಶಮಾಸ್ 3ನೇ ಬಾರಿಗೆ ಹೆಸರುವಂತಹ ಚೆಂಡು, ಪಾಯಿಂಟ್ ಮತ್ತು ಗಲ್ಲಿ ವಿಭಾಗದ ನಡುವಣ ಒಂದು ಓಟದ ಸೇರ್ಪಾಡು. ಅಂಕಿಅಂಶಗಳ ಪಟ್ಟಿಯಲ್ಲಿ 33 ಓಟಗಳು ದಾಖಲಾಗ್ತಾ ಇದೆ. ಕೊನೆಯ 3 ಎಸೆತಗಳು ಇನ್ನೂ ಕೂಡ ಬಾಕಿ ಇದೆ. ಲಾಸ್ಟ್ 3 ಬಾಲ್ಸ್ ಆರ್ ರಿಮೈನಿಂಗ್. 5ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಜಾನ್ಸನ್ ಪಂದ್ಯಾಟದಲ್ಲಿ 28 ತಂಡಗಳು ಆಡಿತ್ತು, ಇಲ್ಲಿ 22 ತಂಡಗಳು ಆಡ್ತಾ ಇದೆ. ಈ ತನ್ನದೇ ಉತ್ತಪ್ಪಗೆ ಎಸೆದ ಚೆಂಡು, ಪರ್ಫೆಕ್ಟ್ ಯಾರ್ಕರ್ ಕೂಡ ಓಟಗಳು ಬರ್ತಾ ಇಲ್ಲ. ಮತ್ತೆ ಉತ್ತಪ್ಪ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಮತ್ತೆ ಶಮಾಸ್ ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನಿಂಗ್. ಉತ್ತಪ್ಪನಿಗೆ ಎಸೆದ ಚೆಂಡು ಮಿಡ್ಗಡ ಭಾಗದಲ್ಲಿ ಕೇವಲ ಒಂದೊಂದು ಹೆಚ್ಚುವರಿಯ ಸೇರ್ಪಡೆ. ಅಂಕಿಅಂಶಗಳ ಪಟ್ಟಿಯಲ್ಲಿ 34 ಓಟವನ್ನು ದಾಖಲಿಸ್ತಾ ಇದೆ. ಆಕಾಶ್ ನ್ಯಾಶನ ವಿರುದ್ಧವಾಗಿ ಕನ್ನಿಕಾ ವಿವಿಯ ತಂಡ 5ನೇ ಓವರ್ ಕೊನೆ ಒಂದೆಸ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಈ ತನ್ಮಧ್ಯೆ ಶಮಾಸ್ ಎಸೆದ ಚೆಂಡು, ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. 5ನೇ ಓವರ್ ಮುಕ್ತಾಯ 34ಕ್ಕೆ 3. ಅಂತಿಮ 1 ಓವರ್ ಮೊದಲ ಹಂತದಲ್ಲಿ ಬಾಕಿ ಇದೆ. ಅದ್ಯಾವ ರೀತಿಯ ಒಂದು ಆಟವನ್ನು ಕೊನೆ ಕ್ಷಣದಲ್ಲಿ ತೋರ್ಪಡಿಸ್ತಾರೆ ನೋಡ್ಬೇಕಾಗಿದೆ ಕನ್ನಿಕಾ ವಿವಿ ಆಟಗಾರರು. ಅವರನ್ನು ಎದುರಿಸಿರುವಂತಹ ತಂಡ ರಾಜ್ಯದ ಇನ್ನೊಂದು ಅಗ್ರಮಾನ್ಯ ತಂಡ ಕೂಡ ನ್ಯಾಶ್ ಬೆಂಗಳೂರಿನ ತಂಡ ಆಕಾಶ್ ಅಲೆವೂರು ರೂಪದಲ್ಲಿ ಆಡ್ತಾ ಇದೆ. ಮಲ್ಯಾಡಿ ಅಂಡನ ಮತ್ತೆ ಬಳಸಿದರೆ ಅಪೆಕ್ಸಿ ಬಾರಿ ಮೊದಲನೇ ಅಂತಿಮ ಓವರ್ ಕೂಡ ಉತ್ತಪ್ಪ ದಾಂಡಲು ಉತ್ತಮ ಹೊಡೆತ. ಮಿಡಾನ ಭಾಗದಲ್ಲಿ ಒಂದೊಂದು ಪೂರೈಕೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. 35 ಓಟಗಳು. ಲಾಂಗ್ ಆಫ್ ಭಾಗದಲ್ಲಿ ಜಾನ್ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅಪೆಕ್ಸ್ ಮಾರ್ಕೆಸಿರುವಂತ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಬಾರಿ ಸುಲಭದ ಕ್ಯಾಚ್ ಅನ್ನು ಕೊನೆ ಕ್ಷಣದಲ್ಲಿ ಜಾನ್ ಕೈ ಚೆಲ್ಲಿದ್ರು. ಅದೃಷ್ಟದ ಸಿಕ್ಸರ್ ಮತ್ತೆ ಮಾರ್ಕೆಲ್ಲ ಮಿಸ್ ಆಗಿದೆ. ಒಂದು ಹಂತದಲ್ಲಿ ಲೆಕ್ಕಾಚಾರ ಮಾಡಿದ ಜಾನ್ ಈ ಒಂದು ಕ್ಯಾಚ್ ಅನ್ನ ಕೈ ಚೆಲ್ಲಿ ಬಿಟ್ಟರು. ಲಾಂಗ್ ಆಫ್ ಲಾಂಗ್ ನಡುವಣ ಕನ್ನಿಕಾಗೆ ಬಹಳ ಸುತ್ತಮರಿತ ಒಂದು ಸಿಕ್ಸರ್ ಕೂಡ ಮಾರ್ಕ್ ದಾಖಲಿಸಿದ್ರು. ತನ್ನ ಮೊತ್ತ 41-41 ಬಹಳ ಸುತ್ತಮರಿತ ಮೊತ್ತವನ್ನು ಪೇರಿಸುವತ್ತ ಮುನ್ನೋಗ್ತಾ ಇದೆ ಕನ್ನಿಕಾ ವಿವಿ ಕುಂದಾಪುರ್. ಮತ್ತೆ ಅಪೆಕ್ಸ್ ಮಾರ್ಕೆಸ್ ಅಂದ ಚೆಂಡು ರನ್ಔಟ್ ಮಾಡೋ ಪ್ರಯತ್ನ. ಮಧ್ಯೆ ಓಟ್ಗಳ ಅವಕಾಶಗಳು ಬರ್ತಾ ಇದೆ. ತಂಡದ ಮೊತ್ತಕ್ಕೆ ಕೂಡ ಒಂದು ಓಟದ ಸೇರ್ಪಡೆ. ಲೆಗ್ ಬಾಯ್ 42ಕ್ಕೆ ತಲುಪ್ತಾ ಇದೆ.
ಇದಾದ ಬಳಿಕ ಮುಂದಿನ ಪಂದ್ಯ ಮತ್ತೊಂದು ಬಿಗ್ ಫೈಟ್ ಇರ್ತದೆ. ಟೌನ್ ಎಕೆಎಂಎಸ್ ವರ್ಸಸ್ ಜಾನ್ಸನ್ ಕುಂದಾಪುರ. ಎರಡು ಬಲಿಷ್ಠ ತಂಡಗಳು ಆಡ್ತಾ ಇದೆ. ಉತ್ತಪ್ಪ ಮತ್ತೆ ಬಿರುಸಿನ ಹೊಡೆತ, ಮಿಡಿಗಳು ಭಾಗದಲ್ಲಿ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. 43ರ ಮೊತ್ತವನ್ನು ತಲುಪ್ತಾ ಇದೆ. ಕೊನೆಯ ಒಂದು ಎಸೆತ. ಆ ಲಾಸ್ಟ್ 2 balls ಆರ್ ರಿಮೈನಿಂಗ್. ಮೊದಲ ಇನ್ನಿಂಗ್ಸ್ನಲ್ಲಿ ಅಪಕ್ಷಿ ಬಾರಿ ಎಸೆಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಗೋಲ್ಡನ್ ಟ್ರೋಫಿ ಸಾಗ್ತಾ ಇದೆ ಫಾಲ್ಕನ್ ಆಶ್ರಯದಲ್ಲಿ. ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ಒಂದು ಔಟ್ ಸ್ವಿಂಗ್ ಡೆಲಿವರಿಯನ್ನು ಎಸೆದ್ರು ಅಪಕ್ಷಿ ಬಾರಿ. ಈ ಮೈದಾನದಲ್ಲಿ ಬಹಳಷ್ಟು ಸಮಯಗಳಿಂದ ಕೆಲವೊಂದು ಪ್ರಮುಖ ಟೂರ್ನಮೆಂಟ್ಗಳನ್ನು ಆಡಿರುವಂತ ಆಟಗಾರರು ಇಲ್ಲಿ ಪಂದ್ಯಾಟವನ್ನು ಈಗ ಆಡ್ತಾ ಇದ್ದಾರೆ. ಮತ್ತೆ ಅಪಾಕ್ಸ್ ಅಂತಿಮ ಚೆಂಡು. ಈ ತನ್ಮಧ್ಯೆ ಡಾಟ್ ಬಾಲ್ ತನ್ಮೂಲಕವಾಗಿ ಮಾರ್ಕ್ ರನ್ ಔಟ್. 43ಕ್ಕೆ 4ನೇ ವಿಕೆಟ್ ಪತನ. ಆಕಾಶ್ ನಾಶಿನ ಜಯಕ್ಕಾಗಿ 44 ಓಟಗಳ ಅವಶ್ಯಕತೆ. 6 ಓವರ್ಗಳ ಪಂದ್ಯ. ಅದ್ಯಾವ ರೀತಿಯ ಒಂದು ಫಲಿತಾಂಶ ಇಲ್ಲಿ ಬರ್ತದೆ ನೋಡಬೇಕಾಗಿದೆ. ಇತ್ತ ವೀಕ್ಷಣೆಯಲ್ಲಿ ಮತ್ತೆ ಬದಲಾವಣೆ. ಪ್ರಶಾಂತ್ ಅಂಬಲಪಾಡಿ ಮುಂದಿನ ಹಂತಕ್ಕಾಗಿ. ಧನ್ಯವಾದಗಳು ವಿನಯ್ ಅವರ.
ಮತ್ತೆ ಮಾರ್ಕ್ ಗತಿ ಪರಿವರ್ತನೆ ಜೊತೆಗೆ ನೆಗೆತವನ್ನು ಕೊಟ್ಟರು. ಫ್ರೀ ಹಿಟ್ ಲಾಭದ ಚೆಂಡು, ನಿರೀಕ್ಷಿತ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕನಿಕಾ ವಿರುದ್ಧವಾಗಿ ಆಕಾಶ್ ಅಲೆವೂರು ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಮಾರ್ಕ್ ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲಂತ ಸುಂದರತ ಹೊಡೆತ. ಎರಡನೇ ಓಟವನ್ನು ದಾಖಲಿಸುವ ಹಂತದ ಯಶಸ್ಸನ್ನು ಕಂಡುಕೊಂಡ್ರು. ಬಹಳ ಶೂತವೃತ್ತದ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ ಕೂಡ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಎರಡು ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 5ಕ್ಕೆ ತಲುಪ್ತಾ ಇದೆ. ಅಂತಿಮ 3 ಚೆಂಡುಗಳು ಇನ್ನು ಕೂಡ ಆರಂಭಿಕ ಓವರ್ನ ಪವರ್ ಪ್ಲೇ ಹಂತದಲ್ಲಿ ಬಾಕಿ ಉಳಿತಾ ಇದೆ. ಮುಂದಿನ ಪಂದ್ಯದ ಟಾಸ್ಗಾಗಿ ಕರಿತಾ ಇದ್ದೇವೆ. ಜಾನ್ಸನ್ ಹಂಗಳೂರು ವರ್ಸಸ್ ಟೌನ್ ಫ್ರೆಂಡ್ಸ್ ಹೆಮ್ಮಾಡಿ. AKMS ಕ್ಯಾಪ್ಟನ್ ಟಾಸ್ಗಾಗಿ ಬನ್ನಿ. ಟೌನ್ ಫ್ರೆಂಡ್ಸ್ ಹೆಮ್ಮಾಡಿ ವರ್ಸಸ್ ಜಾನ್ಸನ್. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಮತ್ತೆ ಬರ್ತಾ ಇದೆ. ಟೆನ್ನಿಸ್ ಬಾಲ್ ವಿದ್ಯಾಮರದಲ್ಲಿ ಇವತ್ತು ದಿನ ಬಹಳಷ್ಟು ಅತಿರೇಕವಾಗ್ತಾ ಇರ್ತಕ್ಕಂಥ ರಿವರ್ಸ್ ಶಾಟ್ಗಳು. ಕೆಲವೊಂದು ಹಂತದ ಓಟಗಳು ಕೂಡ ಸುಲಭವಾಗಿ ಬರ್ತಾ ಇದೆ. ಕೆಲವೊಂದು ಹಂತದಲ್ಲಿ ನಿರೀಕ್ಷೆ ಹಂತದ ಯಶಸ್ಸನ್ನು ಆಟಗಾರರು ದಾಖಲಿಸ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ರಿವರ್ಸ್ ಶಾಟ್ ಪ್ರಯತ್ನ ಮತ್ತೆ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ನಿರೀಕ್ಷಿತ ಓಟಗಳು ಬರ್ತಾ ಇಲ್ಲ. ಮಾರ್ಕ್ ಎದುರಾಳಿಗಳ ಸ್ವಲ್ಪ ಮಟ್ಟಿನ ದುರ್ಬಲತೆಯನ್ನು ಮಾರ್ಕ್ ಮಾಡಿ ಎಸೆತಗಾರಿಕೆಯನ್ನು ತೋರ್ಪಡಿಸಬಲ್ಲಂತಹ ಸಾಮರ್ಥ್ಯದ ಮೈಸೂರು ಪರಿಸರದ ಆಟಗಾರ ಕೂಡ ಮಾರ್ಕ್. ಪ್ರಸ್ತುತ ಅಂತಿಮ ಚೆಂಡಿಗಾಗಿ ಕನಿಕಾ ಪರವಾಗಿ ಉತ್ತಪ್ಪ ಸುರಕ್ಷಿತ ಕ್ಷೇತ್ರಕ್ಷಣೆ ದಾಖಲಿಸಿದ್ದಾರೆ. ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳ ಶೂತಭರಿತ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ 3 ಚೆಂಡುಗಳಲ್ಲಿ 5 ಓಟಗಳಿಗೆ ಅವಕಾಶವನ್ನು ಮಾಡಿದ್ರು ಕೂಡ ಬಳಿಕದ 3 ಚೆಂಡುಗಳು ಕೂಡ ಡಾಟ್ ಬಾಲ್ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಟೆನ್ನಿಸ್ ಬಾಲ್ ಮತ್ತೊಂದು ಮಹಾಸಮರಕ್ಕೆ ಮಂಗಳೂರಿನ ನೆಹರು ಮೈದಾನ ಕೂಡ ಸಿದ್ಧಗೊಳ್ತಾ ಇದೆ. ಫೆಬ್ರವರಿ 15ಕ್ಕೆ ಆರಂಭವನ್ನು ಕಾಣ್ತಾ ಇರ್ತಕ್ಕಂಥ ಪಂದ್ಯಾಕೂಟ ಫೆಬ್ರವರಿ 19ರವರೆಗೆ 5 ದಿನಗಳ ಕಾಲ ಮಾರುತಿ ಟ್ರೋಫಿಗಾಗಿ ಒಂದು ಹಗಲು ರಾತ್ರಿಯ ಪಂದ್ಯಾಕೂಟವಾಗಿ ಮುಂದುವರಿಕೆಯನ್ನು ಕಾಣಲಿಕ್ಕಿದೆ. 15 ಮತ್ತು 16 ಮೊಗವೀರ ಸಮಾಜ ಬಾಂಧವರಿಗಾಗಿ ಒಂದು ಮೊಗವೀರ ಪ್ರೀಮಿಯರ್ ಲೀಗ್ ರೂಪದಲ್ಲಿ ಮಾರುತಿ ಟ್ರೋಫಿ ಪಂದ್ಯಾಕೂಟ ಜರುಗಿದ್ರೆ 17, 18, 19 ಅಖಿಲ ಭಾರತ ಮಟ್ಟದ ಒಂದು ಹಗಲು ರಾತ್ರಿಯ ದಾಂಡು ಚೆಂಡಿನ ಪಂದ್ಯಾಕೂಟ ಮಾರುತಿ ಟ್ರೋಫಿಗಾಗಿ ನಡೀತಾ ಇದೆ. ಫಾಲ್ಕನ್ ಅಂತಾರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂತಹ BM ಫಾರೂಕ್ ಅವರು ಹಾಗೂ ಸಭಾಪತಿಗಳಾದಂತಹ ಬಸವರಾಜ್ ಹೋರಾಟಿ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಬಹಳ ಶುದ್ಧಭರಿತ ಹೊಡೆತ ಕಬರ್ಸಿ ಭಾಗದಲ್ಲಿ ಕೇವಲ 1 ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮೊತ್ತ 6ಕ್ಕೆ ತಲುಪ್ತಾ ಇದೆ. 44ರ ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಹೊಸ ಬೌಲರ್ ದರ್ಶನ್ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಸುಲಭ ಕ್ಯಾಚ್ ಅನ್ನು ದರ್ಶನ್ ಪಡಿತಾ ಇದ್ದಾರೆ. ಮುಖಾಂತರವಾಗಿ ಮಹತ್ವದ ಹೊದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಆಕಾಶ್ ಅಲೆಬೂರಿನ ತಂಡ. ಹೊಸ ಆಟಗಾರ ಅಕ್ಷಯ್ ಸಿಕೆ ಬಹಳ ಚುಸ್ತಮ ರೀತಿ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಮತ್ತೋರ್ವ ಅನುಭವಿ ಕ್ರಿಕೆಟರ್ ಕೂಡ. ಒಂದು ಕಾಲದಲ್ಲಿ ಕುಂದಾಪುರದ ಹರಿಪ್ರಸನ್ನ ಟೆನ್ನಿಸ್ ಬಾಲ್ನ ತೆಂಡೂಲ್ಕರ್ ಅನ್ನುವಂತಹ ಖ್ಯಾತಿಯನ್ನು ತನ್ನದಾಗಿಸಿಕೊಂಡಿದ್ರು. ಅವರ ತೆರವಾದ ಸ್ಥಾನವನ್ನು ತುಂಬಬಲ್ಲಂತಹ ಒಂದು ಸಮರ್ಥನೆ ಆಟವನ್ನು ಆಡಿರ್ತಕ್ಕಂಥ ಅಕ್ಷಯ್ ಸಿಕೆ ಪ್ರಸ್ತುತ ಅಂಕಣಕ್ಕೆ ಬರ್ತಾ ಇದ್ದಾರೆ.
ಬಹಳ ಶೋತವರ್ತ ಹೊಡೆತ ಡಿಪಕ್ಷ ಕವರ್ಸಿ ಭಾಗದ ಮುಖಾಂತರವಾಗಿ ಸುರಕ್ಷಿತ ಹೊಡೆತ. ಒಂದೋಟ ಎರಡನೇ ಓಟವನ್ನು ದಾಖಲಿಸುವ ಹಂತ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 8ಕ್ಕೆ ತಲುಪ್ತಾ ಇದೆ. 36 ಚೆಂಡು 44ರ ಒಂದು ಹೋರಾಟಕಾರಿ ಚೇಸಿಂಗ್ ಪ್ರಕ್ರಿಯೆ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ. ನಿರೀಕ್ಷಿತ ಹೊಡೆತಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಲೆಗ್ ಬೈ ರೂಪದಲ್ಲಿ ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 9ಕ್ಕೆ ತಲುಪ್ತಾ ಇದೆ. ಐದನೇ ಬಾರಿ ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು ದರ್ಶನ. ಪಂದ್ಯದಿಂದ ಪಂದ್ಯಕ್ಕೆ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಎಸೆತಗಾರ ಕೂಡ. ರಿವರ್ ಶಾಟ್ ದಾಖಲಾದ ಕಾಣಬಲ್ಲಂತ ಪ್ರಯತ್ನ. ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಎರಡನೇ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಆಕಾಶ್ ಅಲೆಹೂರಿನ ತಂಡ. ಮೊದಲ 12 ತಂಡಗಳ ಮುಕ್ತಾಯದ ಬಳಿಕ 9 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಆಕಾಶ್ ಅಲೆಹೂರು ಅಂತಿಮ ಹಂತದ 24 ಎಸೆತ ಜಯಕ್ಕಾಗಿ 35 ಓಟಗಳು ಬರಬೇಕಾಗಿದೆ. ಮೂರನೇ ಓವರ್ನ ಚಾಲ್ತಿಗಾಗಿ ಮತ್ತೆ ಹೊಸ ಹಸ್ತಗಾರ ರೂಪದಲ್ಲೇ ತಂಡದ ಪ್ರಮುಖ ಆಲ್ರೌಂಡರ್ ರೂಪದಲ್ಲಿ ಆಟವನ್ನು ಆಡ್ತಾ ಇರ್ತಕ್ಕಂಥ ಆಟಗಾರ ಸಚಿನ್ ಮಹಾದೇವ. ನೆಟ್ ನೇರ ಹೊಡೆತ. ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ಒಂದೋಟ ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ಸುಲಭ ಓಟಗಳನ್ನು ದಾಖಲಿಸುವಂತಹ ಹಂತದಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 11ಕ್ಕೆ ತಲುಪ್ತಾ ಇದೆ. ಹೊಸ ಆಟಗಾರ ಪ್ರಶಾಂತ್ ಕುಟ್ಟಿ ಸುರಕ್ಷಿತ ಓಟವನ್ನು ದಾಖಲಿಸುವಂತ ಯಶಸ್ಸನ್ನು ಕಂಡುಕೊಂಡ್ರು. ಗತಿ ಪರಿವರ್ತನೆ ಚೆಂಡು ಹೋದರೆ ಆವರಿಸಿಕೊಂಡು ಹೊಡೆತಗಳನ್ನು ದಾಖಲಿಸುವಂತಹ ಪ್ರಯತ್ನ. ನಿರೀಕ್ಷಿತ ಹೊಡೆತಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ಕೃಷ್ಣ ಪೈ ಸಿದ್ದಾಪುರ ಆಗಮಿಸ್ತಾ ಅವರು ಕೂಡ ವೇದಿಕೆ ದಯಮಾಡಿ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿ ಮುಂದಿನ ಪಂದ್ಯದ ಟಾಸ್ಗಾಗಿ ಲಾಸ್ಟ್ ಕಾಲ್ ಇಡ್ತಾ ಇದ್ದಾವೆ. ಜಾನ್ಸನ್ ವರ್ಸಸ್ ಟೌನ್ ಫ್ಯಾನ್ಸ್ ಮಾಡಿ ಕ್ಯಾಪ್ಟನ್ ಟಾಸ್ಗಾಗಿ ಬರಬೇಕು. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 13ಕ್ಕೆ ತಲುಪ್ತಾ ಇದೆ. ಪೂರ್ಣಾಂತರವಾಗಿ ಬೆದರ್ತಕ್ಕಂತ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಮೊದಲ ಸಿಕ್ಸರ್ ಕೂಡ ಅಕ್ಷಯ್ ಸಿಕೆ ದಂಡದ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಹೊದ್ದರಿ ಆವರಿಸಿಕೊಂಡು ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಆ ರೋಟ್ಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಒತ್ತಡವನ್ನು ಕಂಡಿರ್ತಕ್ಕಂಥ ಆಕಾಶ್ ಅಲೆಹೂರು ಒತ್ತಡವನ್ನು ಮೆಟ್ಟಿ ನಿಲ್ಲುವಂತಹ ಪ್ರಯತ್ನದ ಮೊದಲ ಸಿಕ್ಸರ್ ಇವಾಗ ಅಕ್ಷಯ್ ಸಿಕೆ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಬಹಳ ಶೋತಮರಿತ ಹೊಡೆತ. ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡು ಬ್ಯಾಕ್ ಟು ಬ್ಯಾಕ್ ಸುರಕ್ಷಿತ ಹೊಡೆತಗಳು ಸಿಕ್ಸರ್ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಂಡ ಮೊತ್ತ
25ಕ್ಕೆ ತಲುಪ್ತಾ ಇದೆ. ಈ ಮುಂದಿನ ಪಂದ್ಯದ ಟಾಸ್ ಪ್ರಕ್ರಿಯೆಗಾಗಿ ಎರಡು ಹೋರಾಟದ ತಂಡಗಳು, ಒಂದೆಡೆ ಜಾನ್ಸನ್ ಕುಂದಾಪುರ, ಇನ್ನೊಂದೆಡೆ ಟೌನ್ ಎಕೆಎಂಎಸ್ ಮಾಡಿ ಈ ಒಂದು ಟಾಸ್ ಪ್ರಕ್ರಿಯೆಯನ್ನ ಹಿರಿಯರಾದಂತ ಅಸ್ಮಾತ್ ಅಲಿ ಅವರು ನಿರ್ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಸುರಕ್ಷಿತ ಹೊಡೆತ ಡಿಪೆಕ್ಷ ಕವರ್ಸ್ ವಿಭಾಗದಲ್ಲಿ ಮತ್ತೆ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 27ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದ 18 ಎಸೆತ 17 ಓಟಗಳು ಬರಬೇಕಾಗಿದೆ. ಮೊದಲ 2 ಓವರ್ಗಳವರೆಗೆ ಪಂದ್ಯದ ಮೇಲೆ ಹಿಡಿತವನ್ನು ಸ್ಥಾಪಿಸಿರ್ತಕ್ಕಂಥ ಕನಿಕಾ ಇವಾಗ ನಿಧಾನಗತಿಯಲ್ಲಿ 3ನೇ ಓವರ್ನ ಮುಕ್ತಾಯಕ್ಕೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಸುಲಭವಾಗಿ ಬಹುತೇಕ ಆಕಾಶ ಅಲಿಮೂರು ವಿಜಯದ ಕಡೆಗೆ ದಾಂಗುಡಿಯನ್ನಿಡುವಂತಹ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತಾ ಇದೆ. ಬಹಳಷ್ಟು ಸುಂದರತೆ, 1-2 ಸಿಕ್ಸರ್ಗಳು ಅಕ್ಷಯ್ ಸಿಕೆ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಮುಂದಿನ ಪಂದ್ಯ ಟೌನ್ ಫ್ರೆಂಡ್ಸ್ ಎಕೆಎಂಎಸ್ ಎಂಆರ್ಡಿ ವರ್ಸಸ್ ಜಾನ್ಸನ್. ಟೌನ್ ಫ್ರೆಂಡ್ಸ್ ಎಕೆಎಂಎಸ್ ಎಂಆರ್ಡಿ won the toss, selected to field first versus Johnson Kundapura. ನಾಲ್ಕನೇ ಓವರ್ಗಳ ಚಾಲ್ತಿಗಾಗಿ ಮತ್ತೆ ಮಾರ್ಕ್. ಸುಂದರತೆ ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕುಟಿ ಕಳೆದ ವಾರಾಂತ್ಯದ ಒಂದು ಟೆನ್ನಿಸ್ ಬಾಲ್ ಐತಿಹಾಸಿಕ ಪಂದ್ಯಾಟದ ಪ್ರಾಮುಖ್ಯ ಸೆಮಿಫೈನಲ್ ಹೋರಾಟದಲ್ಲೂ ಕೂಡ ಈ ಋತುವಿನಲ್ಲಿ ಬಹಳ ಉತ್ತಮ ರೀತಿಯ ಆಟವನ್ನು ಆಡ್ತಾ ಇರ್ತಕ್ಕಂಥ ಯುವ ಆಟಗಾರರ ಸಾಲಿನಲ್ಲಿ ಉತ್ತಮ ರೀತಿಯ ಫಾರ್ಮ್ ನಲ್ಲಿ ಇರ್ತಕ್ಕಂಥ ಪ್ರಶಾಂತ ಕುಟಿ ಅನಿರೀಕ್ಷಿತವಾಗಿ ಒತ್ತಡವನ್ನು ಕಂಡುಕೊಂಡ್ರು. ಆ ಒಂದು ಹಂತ ಕೂಡ ಸಮಸ್ಯೆಗೆ ಈಡು ಮಾಡಿತ್ತು. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಪ್ರಶಾಂತ ಕುಟ್ಟಿ ಹೋದರೆಯನ್ನು ಒಪ್ಪಿಸ್ತಾ ಇದ್ದಾರೆ. 3ನೇ ಹೋದರೆ ಆಘಾತವನ್ನು ಕಾಡ್ತಾ ಇರ್ತಕ್ಕಂಥ ಆಕಾಶ್ ಅಲಿಮೂರು. ಮಹತ್ವದ ಹೋದರೆ ಯಶಸ್ಸನ್ನು ಪಡ್ಕೊಂಡ್ರು ಮಾರ್ಕ್. ಅಂತಿಮ 16 ಎಸೆತ 17ಕ್ಕೆ ಓಟಗಳನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ. ಬಹಳಷ್ಟು ಉತ್ತಮ ಹೊಡೆತ, ಸ್ವಿಪ್ ಶಾಟ್ ಗುಡಿಸಿ ತೆಗೆಯುವಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂಟಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 28ಕ್ಕೆ ತಲುಪ್ತಾ ಇದೆ. 16 ಓಟಗಳು ಬರಬೇಕಾಗಿದೆ ಅಂತಿಮ 15 ಚೆಂಡುಗಳಲ್ಲೇ. ಡಿಪೆಕ್ಷ ಕವರ್ಸ್ ಭಾಗದಲ್ಲಿ ಮತ್ತೆ ಸುರಕ್ಷಿತ ಹೊಡೆತ, ಒಂಟಿ ಓಟ, 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು ಅಕ್ಷಯ್ ಸೇಕೆ. ಸುರಕ್ಷಿತ ಹೊಡೆತ, ಮತ್ತೆ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಾನು ಮತ್ತೆ ಕೂಡ 30ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 14 ಓಟಗಳು ಬರಬೇಕಾಗಿದೆ. 14 ಚೆಂಡುಗಳಲ್ಲಿ 14ಕ್ಕೆ 14 ಹೋರಾಟದ ಪಂದ್ಯ. ರಿವರ್ ಶಾಟ್ ಇವಾಗ ಲೆಗ್ ಬಿಫೋರ್ ದ ವಿಕೆಟ್ ಮುಖಾಂತರವಾಗಿ ಮತ್ತೊಂದು ಮಹತ್ವದ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಇವರೆಗೆ ಬಹಳ ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇರ್ತಕ್ಕಂಥ ಅಕ್ಷಯ್ ಸೇಕೆ ಲೆಗ್ ಬಿಫೋರ್ ದ ವಿಕೆಟ್ ಮುಖಾಂತರವಾಗಿ ಹೋದರನ್ನು ಒಪ್ಪಿಸಿದ್ರು. ಅಂತಿಮ 13 ಎಸೆತ 14 ಓಟಗಳು ಬರಬೇಕಾಗಿದೆ.
ಒಂದು ಹಂತದ ಸುಲಭ ಜಯದ ಕಡೆಗೆ ಹೆಜ್ಜೆಯನ್ನು ಇಡ್ತಾ ಇರ್ತಕ್ಕಂಥ ಆಕಾಶ್ ಅಲೆಬೂರು ಇವಾಗ ಅಂತಿಮ 13 ಎಸೆತ 14 ಕೋಟುಗಳು ಬರಬೇಕಾಗಿದೆ. ಹೊಸ ಆಟಗಾರ ಮಂಗಳೂರು ಪರಿಸರದ ಯುವ ಆಟಗಾರ ನೀತು ಅಂಕಣಕ್ಕೆ ಬರ್ತಾ ಇದ್ದಾರೆ. ಕಳೆದ ಋತುವಿನ ಶ್ರೀರಂಗ ಪಟ್ಟಣದ ಪಂದ್ಯಾಟ ಕೂಡಿದ ಮುಖಾಂತರವಾಗಿ ಬಹುತೇಕ ನ್ಯಾಶ್ಗೆ ಪಾದಾರ್ಪಣೆ ಮಾಡಿದ್ರು. ಈ ಋತುವಿನಲ್ಲಿ ತನಗೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಬಹಳಷ್ಟು ಸ್ಪಷ್ಟವಾಗಿ ಉಪಯೋಗಿಸ್ತಾ ಇರ್ತಕ್ಕಂಥ ಮಂಗಳೂರು ಪರಿಸರದ ಆಟಗಾರ ನೀತು. ಲಗ್ಲಾನ್ಸ್ ಮಾಡಿದ್ರು. ಒಂದೋಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದೋಟಗಳ ಸೇರ್ಪಡೆ ಮುಖಾಂತರವಾಗಿ ಲೆಗ್ ಬೈ ರೂಪದಲ್ಲಿ ತಡ ಮೊತ್ತ 31ಕ್ಕೆ ತಲುಪ್ತಾ ಇದೆ. ಅಂತಿಮ 12 ಎಸೆತ 13 ಓಟುಗಳು ಬರಬೇಕಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಉದ್ಯಮಿಗಳು ಹಾಗೂ ಹಿತೈಷಿಗಳಾದಂತಹ ಸಂದೇಶ್ ಶೆಟ್ಟಿ ತೆಕ್ಕಟ್ಟೆ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅವರು ಕೂಡ ವೇದಿಕೆಯತ್ತ ದಯಮಾಡಿ ಆಗಮಿಸಬೇಕಾಗಿ ಫಾಲ್ಕನ್ ಸಂಸ್ಥೆ ಪರವಾಗಿ ಕೇಳಿಕೊಳ್ತಾ ಇದ್ದಾವೆ. ಬಹಳಷ್ಟು ವ್ಯವಸ್ಥಿತ ಹೋರಾಟದ ಪಂದ್ಯಾಕೂಟ. ಫೆಬ್ರವರಿ 23ರಿಂದ 26 ಮತ್ತೊಂದು ಬಹಳಷ್ಟು ದಾಖಲೆ ಪಂದ್ಯಾಕೂಟ ಹೊಸನಗರದ ಕ್ರೀಡಾಂಗಣದಲ್ಲಿ ಜರುಗ್ತಾ ಇದೆ ಬ್ರದರ್ಸ್ ಟ್ರೋಫಿಗಾಗಿ. 2 ವರ್ಷಗಳ ಹಿಂಭಾಗದಲ್ಲಿ ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಬ್ರದರ್ಸ್ ಟ್ರೋಫಿಯನ್ನು ಹೊಸನಗರದ ಇತಿಹಾಸದಲ್ಲಿ ನಡೆಸಿರ್ತಕ್ಕಂಥ ಬ್ರದರ್ಸ್ ಸಂಸ್ಥೆ ಈ ಬಾರಿ 3 ದಿನಗಳ ಮತ್ತೊಂದು ಬ್ರದರ್ಸ್ ಟ್ರೋಫಿ ಪಂದ್ಯಾಟವನ್ನು ಹೊಸನಗರದಲ್ಲಿ ನಡೆಸ್ತಾ ಇದೆ. ಹಗಲು ರಾತ್ರಿಯ ದಾಂಡು ಚೆಂಡಿನ ಪಂದ್ಯಾಕೂಟವಾಗಿ ಮೊಹಮ್ಮದ್ ಸಲಾಂ ಅವರೊಂದು ಘನ ಅಧ್ಯಕ್ಷತೆಯಲ್ಲಿ ಆದಿಲ್ ಗಫ್ರ್ ಅವರೊಂದು ಕ್ರೀಡಾಕೂಟದ ಒಂದು ಕಮಿಟಿಯ ಅಧ್ಯಕ್ಷರು ಕೂಡ ಆದಿಲ್ ಗಫ್ರ್ ಅವರು, ಸಂಸ್ಥೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮೂಸಿನ್ ಅವರು, ಸಂಸ್ಥೆಯ ಕಾರ್ಯದರ್ಶಿಯಾಗಿ ಯೂಸಫ್ ಸಲೀಂ, ಸಂಸ್ಥೆಯ ಖಜಾಂಚಿಗಳು ಜೊತೆ ಕಾರ್ಯದರ್ಶಿಯಾಗಿ ರಿಯಾಜ್ ಅಹಮದ್, ಪಂದ್ಯಾಕೂಟದ ಮೆಂಟರ್ ಆಗಿ ಶ್ರೀಯುತ ವಿಜಯ್ ಭಂಡಾರಿ, ಟೀಮ್ ಕೋಆರ್ಡಿನೇಟರ್ ಆಗಿ ಇರ್ಫಾನ್ ಮೊಹಿದೀನ್, ಮೊಹಮ್ಮದ್ ಆಸಿಫ್ ತೆಕ್ಕಟ್ಟೆ, ಮುತಾರಿಫ್ ಮೊಹಮ್ಮದೀನ್, ಶಾನ್ವಾಜ್, KMF ಇರ್ಫಾನ್ ಉಮರ್ ಸಹಾಯರ್, ಅದೇ ರೀತಿ ಓಟಗಳನ್ನು ದಾಖಲಿಸುವಂತಹ ಪ್ರಯತ್ನ. ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ಅದ್ಯಾವ ರೀತಿಯ ತೀರ್ಪು ಒಂಥರ ದಾಖಲಾತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಮೂರನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ಥರ್ಡ್ ಅಂಪೈರ್ ಸೂಚನೆ ಕೂಡ ರವಾನೆ ಆಗ್ತಾ ಇದೆ. 44ರ ಒಂದು ಚೇಸಿಂಗ್ ಪ್ರಕ್ರಿಯೆ ಅದ್ಯಾವ ರೀತಿಯ ತೀರ್ಪು ಹಂತದ ದಾಖಲಾತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಓಟವನ್ನು ಕಸಿಯುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ ತಂಡ ಮೂರನೇ ಓಟವನ್ನು ದಾಖಲಿಸುವಂತಹ ಒಂದು ಲೆಕ್ಕಾಚಾರ ಕೂಡ ನಡೀತಾ ಇತ್ತು.
ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ಅದ್ಯಾವ ರೀತಿಯ ತೀರ್ಪು ಹಂತದ ದಾಖಲಾತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. 3 ಓಟಗಳ ದಾಖಲಾತಿಯನ್ನು ಕಂಡುಕೊಂಡ್ರೆ 37ಕ್ಕೆ ತಲುಪ್ತಾ ಇದೆ. ರನ್ಔಟ್ ಅನ್ನುವಂತ ಸೂಚನೆ ದಾಖಲಾತಿಯನ್ನು ಕಂಡ್ರೆ 36ಕ್ಕೆ ತಲುಪುತ್ತೆ. ಅದ್ಯಾವ ರೀತಿಯ ತೀರ್ಪು ಹಂತದ ದಾಖಲಾತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಈ ಪರಿಸರದಲ್ಲಿ ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತನ್ನದನ್ನು ಬಹಳಷ್ಟು ವ್ಯವಸ್ಥಿತವಾಗಿ ತೊಡಗಿಸಿಕೊಂಡಿರ್ತಕ್ಕಂಥ ದಿ ಫಾಲ್ಕನ್ ಕ್ಲಬ್ ಜನಪರ ಕಾಳಜಿಯ ಒಂದು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮದಲ್ಲಿ ತನ್ನನ್ನು ಬಹಳಷ್ಟು ಯಶಸ್ವಿಯಾಗಿ ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ತನ್ನನ್ನು ತಮ್ಮ ಸಂಸ್ಥೆಯನ್ನು ಗುರುತಿಸಿಕೊಳ್ತಾ ಇರ್ತಕ್ಕಂಥ ಫಾಲ್ಕನ್ ಸಂಸ್ಥೆ ಈ ವ್ಯವಸ್ಥಿತವಾಗಿರ್ತಕ್ಕಂಥ ದಾಂಡು ಚೇಡಿನ ಪಂದ್ಯಾಟವನ್ನು ನಡೆಸ್ತಾ ಇರ್ತಕ್ಕಂಥ ತಂಡ ಔಟ್ ಅನ್ನುವಂತ ಸೂಚನೆ ರವಾನೆ ಆಗ್ತಾ ಇದೆ. ತನ್ನ ಮೊತ್ತ 36ಕ್ಕೆ 5ನೇ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ 5ನೇ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಆಕಾಶ್ ಅಲೆವೂರು. ಅಂತಿಮ 7 ಎಸೆತ 8 ಓಟಗಳು ಬರಬೇಕಾಗಿದೆ ಜಾಯಕ್ಕಾಗಿ. ಯಾರು ಬೌಲರ್? ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಟೈಮರ್ ಅಂತೆ. ಪಂದ್ಯ ಮತ್ತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಅಂತಿಮ 7 ಎಸೆತ 8 ಓಟಗಳು ಬರಬೇಕಾಗಿದೆ. ಅಂತಿಮ ಚೆಂಡಿಗಾಗಿ ಮತ್ತೆ ದರ್ಶನ್. ತಟ್ಟೆಮುಟ್ಟಿ ಓಟವನ್ನು ದಾಖಲಿಸುವಂತಹ ಲೆಕ್ಕಾಚಾರ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಅಂತಿಮ ಹಂತದ 6 ಎಸೆತ 7 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಹೋರಾಟಕಾರಿ ಪಂದ್ಯ ಅದ್ಯಾವ ರೀತಿಯಲ್ಲಿ ಸಮಾಪ್ತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಹಲೋ, ಅದೇ ರೀತಿ ಒಂದು ಪಂದ್ಯಾಟವನ್ನು ವೀಕ್ಷಿಸ್ತಾ ಇರುವಂತ ತೆಕ್ಕಟ್ಟೆ ಫ್ರೆಂಡ್ಸಿನ ಎಲ್ಲಾ ಸದಸ್ಯರಿಗೆ ದಿ ಫಾಲ್ಕನ್ ಕ್ಲಬ್ ಕಣ್ಣುಕೆರೆ ತೆಕ್ಕಟ್ಟೆ ಪರವಾಗಿ ಆತ್ಮೀಯ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅಂತಿಮ ಹಂತದ 6 ಚೆಂಡು 7 ಓಟಗಳು ಬರಬೇಕಾಗಿದೆ. ಈ ಹಂತದ ಹೊಸ ಎಸೆತಗಾರ, ಈ ಪರಿಸರದ ಆಟಗಾರ ಚಾಲೆಂಜ್ ಗಣೇಶ ಪ್ರಸ್ತುತ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಎಸೆತಗಾರ ಕೂಡ ಕನಕದ ಪರವಾಗಿ ಈ ಪರಿಸರದ ಕೆಲವೊಂದು ಆಟಗಾರರು ತೊಡಗಿಸಿಕೊಳ್ತಾ ಇದ್ದಾರೆ. ಒಂದೆಡೆ ಯುವ ಆಟಗಾರ ನೀತು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ರೆ, ಮತ್ತೊಂದೆಡೆ ಆ ತಂಡದ ಆಪತ್ಕಾಲದ ಬಂಟ ಕೂಡ ಯಾವುದೇ ಹಂತದಲ್ಲೂ ಕೂಡ ಓಟವನ್ನು ದಾಖಲಿಸಬಲ್ಲಂತ ಸಾಮರ್ಥ್ಯದ ಆಟಗಾರ ಸಂದೀಪ ಕಿನ್ಯ, ನಗುಮುಖದ ಸರದಾರ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ ಹಂತದ 5 ಎಸೆತ 7 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 2ನೇ ಬಾರಿ ಔಟ್ರೇಜ್ ಆಗಿರ್ತಕ್ಕಂಥ ಹೊಡೆತ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಅಂತಿಮ ಹಂತದ 4 ಎಸೆತ 6 ಓಟಗಳು ಬರಬೇಕಾಗಿದೆ. 4ಕ್ಕೆ 6. ಅಂತಿಮ ಚೆಂಡಿನವರೆಗೆ ಹೋರಾಟದ ಪಂದ್ಯವನ್ನು ನೀಡಬಲ್ಲಂತಹ ಸಾಮರ್ಥ್ಯದ ಪಂದ್ಯ ಅಂಕಣದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ರಾಜ್ಯದ 2 ಪ್ರಸಿದ್ಧ ತಂಡಗಳ ಆಟಗಾರರು ಹೋರಾಟದ ಮುಂಚೂಣಿಯನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರಸ್ತುತ ಅಂತಿಮ 4 ಎಸೆತ 6 ಓಟಗಳು ಬರಬೇಕಾಗಿದೆ. 3ನೇ ಬಾರಿ ಗಣೇಶ ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ರನ್ಔಟ್ ರೂಪದಲ್ಲಿ ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. 6ನೇ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಆಕಾಶ್ ಅಲೆವೂರು ಒಂದು ಹಂತದಲ್ಲಿ ಸುಲಭ ಜಯದ ಕಡೆಗೆ ದಾಂಗುಡಿಯನ್ನು ಇಟ್ಟಿರ್ತಕ್ಕಂಥ ತಂಡ.
ಇವಾಗ ಪಂದ್ಯವನ್ನು ಉಳಿಸ್ಕೊಳ್ಳುವಂತ ಮಟ್ಟಿಗೆ ಬಹಳಷ್ಟು ಹೋರಾಟವನ್ನು ಮಾಡ್ತಾ ಇದೆ. ಕೊನೆಯ 3 ಚೆಂಡು ಜಯಕ್ಕಾಗಿ ಆ ರೂಟ್ಗಳು ಬರಬೇಕಾಗಿದೆ. ಹೊಸ ಆಟಗಾರ ಚೂ ನವೀನ. ಅಂಕಣಕ್ಕೆ ಬರ್ತಾ ಇದ್ದಾರೆ. ಅಕ್ಷಯ್ ಸಿಕೆ ಇರುವಷ್ಟು ಹೊತ್ತಿನವರೆಗೆ ಸುಲಭ ಜಯದ ಕನಸನ್ನು ಕಂಡಿರ್ತಕ್ಕಂಥ ಆಕಾಶ್ ಅಲೆವೂರು ಇವಾಗ ಪಂದ್ಯವನ್ನು ಉಳಿಸ್ಕೊಳ್ಳುವಂತ ಮಟ್ಟಿಗೆ ಬಹಳಷ್ಟು ಹೋರಾಟವನ್ನು ಮಾಡ್ತಾ ಇದೆ. ಅಂತಿಮ 3 ಸತ ಆ ರೂಟ್ಗಳು ಬರಬೇಕಾಗಿದೆ. ದಾಂಡಿನ ಕಳಂಚನ ಸವರ್ತಾ ಇದೆ. ಗುಡು ಹಿಂಭಾಗದಲ್ಲಿ ಚೆಂಡು ಮೂರನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಔಟ್ ಅನ್ನುವಂತಹ ಸೂಚನೆ ರವಾನೆ ಆಗ್ತಾ ಇದೆ. ಅಂಗಣಕ್ಕೆ ಕತ್ತಲೆ ಆವರಿಸ್ತಾ ಇದ್ದ ಹಾಗೆ ಅಂಗಣದ ಸುತ್ತಗಲಕ್ಕೂ ಹನಲು ಬೆಳಕಿನ ಅಡಿಯಲ್ಲಿ ಸೂಸಬಲಂತ ಪ್ರಬಲ ಕಿರಣಗಳು ಕತ್ತಲೆಯನ್ನು ಹೋಗಲಾಡಿಸಿ ಈ ಪಂದ್ಯಾಟವನ್ನು ಹಗಲು ರಾತ್ರಿ ಪಂದ್ಯಾಟವಾಗಿ ಮುಂದುವರಿಸ್ತಾ ಇದೆ. ಈ ಒಂದು ಹೋರಾಟದ ಪಂದ್ಯಾಕೂಟ ಇವಾಗ ಮತ್ತೆ ಅಂತಿಮ ಹಂತದಲ್ಲಿ ಹೋರಾಟವನ್ನು ಜಾರಿಯಲ್ಲಿರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಕೊನೆಯ 2 ಸತ ಜಯಕ್ಕಾಗಿ 4 ಓಟುಗಳು ಬರಬೇಕಾಗಿದೆ. ಹೊಸ ಆಟಗಾರ ಫುರ್ಷಿ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ. ಎರಡಕ್ಕೆ 4 ಓಟವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ಪುರುಷೋತ್ತಮ ಮತ್ತೆ ರನೌಟ್ ರೂಪದಲ್ಲಿ ಹೋದರನ್ನು ಒಪ್ಪಿಸಿದ್ದಾರೆ. ಅಂತಿಮ 1 ಸತ 4 ಓಟಗಳು ಬರಬೇಕಾಗಿದೆ. ಕೊನೆ 1 ಚೆಂಡಿನಲ್ಲಿ ಬೌಂಡರಿಯನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಸದ್ಯದ ಅನಿವಾರ್ಯತೆ. ಸುಲಭ ಜಯದ ಕಡೆಗೆ ನೇರ ದಿಟ್ಟಿಯನ್ನು ಹಾಯಿಸಿರ್ತಕ್ಕಂಥ ಆಕಾಶ್ ಅಲೆವೂರಿನ ತಂಡ ಇವಾಗ ಪಂದ್ಯವನ್ನು ಉಳಿಸ್ಕೊಳ್ಳೋ ಮಟ್ಟಿಗೆ ಮತ್ತೆ ಹೋರಾಟವನ್ನು ಜಾರಿಯಲ್ಲಿರಿಸ್ತಾ ಇದೆ. ಯುವ ಆಟಗಾರ ಮಂಗಳೂರು ಪರಿಸರದ ನೀತು ಅಂತಿಮ ಚೆಂಡಿನಲ್ಲಿ ಅದೇನನ್ನು ಮಾಡ್ತಾರಂತ ನೋಡಬೇಕಾಗಿದೆ. ಈ 3 ದಿನದ ರಾಷ್ಟ್ರೀಯ ಮಟ್ಟದ ಪಂದ್ಯಾಕೂಟಕ್ಕೆ ಬಹಳ ಉತ್ತಮ ರೀತಿಯಾಗಿರುವಂತಹ ಒಂದು ಪಿಚ್ಚಿನ ಕಾರ್ಯವನ್ನು ಮಾಡಿರುವಂತಹ ಶೇಖರ್ ಕುಂದಾಪುರ ಮತ್ತು ಅವರ ತಂಡಕ್ಕೆ ಫಾಲ್ಕನ್ ಕ್ರಿಕೆಟ್ ಕ್ಲಬ್ ಕಣ್ಣುಕೆರೆ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಹಿಂದಿನ ಪಂದ್ಯ ಕನ್ನಿಕಾ ಈ ಪರಿಸರದ ಆಟಗಾರ ಸಚಿನ್ ಕೋಟೇಶ್ವರ ಪಂದ್ಯವನ್ನು ಉಳಿಸಿಕೊಟ್ಟಿದ್ರು. ಇವಾಗ ಕುಂದಾಪುರ ಪರಿಸರದ ಮತ್ತೋರ್ವ ಆಟಗಾರ ಚಾಲೆಂಜ್ ಗಣೇಶ, ಒಂದೆಡ ಚಾಲೆಂಜ್ ಗಣೇಶ ಮತ್ತೊಂದೆಡ ಮಂಗಳೂರು ಪರಿಸರದ ನೀತು. ಇರುವರ ಭುಜ ಬಲದ ಮೇಲೆ ಪಂದ್ಯಾಟ ನಿರ್ಣಯವಾಗ್ತಾ ಇದೆ. ಕೊನೆ 1 ಚೆಂಡು ಬಹಳ ಶೂತ ಬರುತ್ತೆ. ಹೊಡೆತ ಚೆಂಡು ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದ್ದ ಮಂಗಳೂರು ಪರಿಸರದ ಯುವ ಆಟಗಾರ, ಅನುಭವಿ ಆಟಗಾರ ಗಣೇಶ ಅವರ ಎಸೆತವನ್ನು ನೆಟ್ಟ ನೇರವಾಗಿ ಡಿಪೆಕ್ಸ್ ಕಮರ್ಸ್ ಭಾಗದಲ್ಲಿ ಸುರಕ್ಷಿತವಾಗಿ ಸಿಕ್ಸರ್ ದಾಖಲಿಸುವುದರ ಮುಖಾಂತರವಾಗಿ ಅಪಾಯದಲ್ಲಿರ್ತಕ್ಕಂಥ ಆಕಾಶ್ ಅಲೆವೂರನ್ನು ನೇರವಾಗಿ ಅಪಾಯದಿಂದ ಮೇಲೆತ್ತಿದ್ದಾರೆ. ಅಭಿನಂದನೆಗಳು ಆಟಗಾರರಿಗೆ, ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾವೆ. ಅಲ್ಲಿ ಗ್ರೌಂಡ್ ನ ಒಳಗಡೆ ಯಾರು ಪ್ರವೇಶವನ್ನು ಮಾಡುವಂತಿಲ್ಲ, ಸಂಘಟಕರು ತಿಳಿಸ್ತಾ ಇದ್ದಾರೆ. ಅಲ್ಲಿ ದಿನದ ಮುಂದಿನ ಪಂದ್ಯ ಜಾನ್ಸನ್ ಕುಂದಾಪುರ ಮತ್ತು ಟೌನ್ ಫ್ರೆಂಡ್ಸ್ AKMS. ಮೊದಲ ಹಂತದಲ್ಲಿ ಟಾಸ್ ಪ್ರಕ್ರಿಯೆ ಜಯವನ್ನು ದಾಖಲಿಸಿರುವಂತಹ ಟೌನ್ ಫ್ರೆಂಡ್ಸ್ AKMS ತಂಡ ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇದೆ. ಅಲ್ಲಿ ರೆಡಿ ಇರಬೇಕು 2 ತಂಡಗಳು. ಮುಕ್ತಾಯ ಕಂಡ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಒಂದು ಹಂತದಲ್ಲಿ ಒತ್ತಡದಲ್ಲಿರ್ತಕ್ಕಂಥ ತಂಡಕ್ಕೆ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ತಂಡದ ಪ್ರಮುಖ ಆಟಗಾರ ಅಕ್ಷಯ್ ಸಿಕೆ ದಾಖಲಿಸಿದ್ರು. ಪ್ರಸ್ತುತ ಕೊನೆಯ ಹಂತ ಅಂತಿಮ 1 ಚೆಂಡಿನಲ್ಲಿ 4 ಓಟಗಳ ಅನಿವಾರ್ಯತೆಯ ಸಂದರ್ಭದಲ್ಲಿ